ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಎಪಿಎಂಸಿ ಆವರಣದ ತುಮ್ಕೋಸ್ ಪ್ರಧಾನ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ತಾಲೂಕು ಕಾರ್ಮಿಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಜರುಗಿದ್ದು, ಕಾರ್ಯಕ್ರಮವನ್ನು 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಮ ಶ್ರೀವತ್ಸ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ದೇಶದ ಅಭಿವೃದ್ಧಿ ನಿಂತಿರುವುದೇ ಕಾರ್ಮಿಕರಿಂದ. ಕಾರ್ಮಿಕರು ತಮ್ಮ ಬೆವರನ್ನ ಸುರಿಸಿ ಕೆಲಸ ಮಾಡುವುದರಿಂದಲೇ ಈ ದಿನ ನಾವು ದೇಶದ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯವಾಗಿರುವುದು. ಹಾಗಾಗಿ ಕಾರ್ಮಿಕರಿಗೆ ಸಿಗಬೇಕಾದ ಲಾಭ ಹಾಗೂ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಿಸುವ ಕೆಲಸವನ್ನ ನಮ್ಮ ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ಕಾರ್ಮಿಕ ಇಲಾಖೆ ಮಾಡುತ್ತಾ ಬಂದಿದೆ. ನಮ್ಮ ಇಲಾಖೆ ಪರಿಶ್ರಮದಿಂದಲೇ ದೇಶದಲ್ಲಿ ಕಾರ್ಮಿಕರಿಗೆ ಬೆಲೆ ಸಿಗುವಂತಾಗಿದೆ. ಕಾರ್ಮಿಕರನ್ನ ದುಡಿಯುವ ಯಂತ್ರವನ್ನಾಗಿ ನೋಡದೆ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ರಾಜಪ್ಪ, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕರಾದ ಬಿಕೆ ಉತ್ತಮ್, ತುಮ್ಕೋಸ್ ಅಧ್ಯಕ್ಷರಾದ ರವಿ ಆರ್ಎಂ, ಕಾರ್ಮಿಕ ನಿರೀಕ್ಷಕರಾದ ರಾಜಣ್ಣ, ವಕೀಲ ಸಂಘದ ಉಪಾಧ್ಯಕ್ಷರಾದ ಆರ್ ಬಾಬುಜಾನ್, ವಕೀಲ ಸಂಘದ ಕಾರ್ಯದರ್ಶಿ ಎಂಎಸ್ ಜಗದೀಶ್ ಭಾಗಿಯಾಗಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಇದೆ. ಮಗ ಓದ್ತಾ ಇದ್ದಾನೆ, MBBS ಮಾಡ್ತಾ ಇದ್ದಾನೆ, ಐ ಥಿಂಕ್ 25,000 ಇದೆ. ನಾನು ನನ್ನ ಕೆಳಗಡೆ ಕೆಲಸ ಮಾಡೋ ನಮ್ಮ ಕಾರ್ಮಿಕ ವರ್ಗದವ್ರಿಗೆ ಆ ಸೌಲಭ್ಯವನ್ನು ರಿಜಿಸ್ಟರ್ ಮಾಡಿಸಿ ಕೊಡಿಸಿದ್ದೀನಿ. ಅದೆಷ್ಟು ಸಂತೋಷದ ಕ್ಷಣಗಳು ಅಂದರೆ, ಈ ಗಾರೆ ಕೆಲಸ ಮಾಡೋರು, ಸಿಮೆಂಟ್ ಕೆಲಸ ಮಾಡೋರು, ರೋಡ್ಗಳಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಇದು ಟಾರ್ ರೋಡ್ಗಳಲ್ಲಿ, ಡಾಂಬರ್ ರಸ್ತೆಗಳಲ್ಲಿ ಕೆಲಸ ಮಾಡೋರು, ಅವರು ಅಸಂಘಟಿತ ಕೂಲಿ ಕಾರ್ಮಿಕರು ಇರ್ತಾರೆ. ಅದಾದ ನಂತರ ಇತ್ತೀಚೆಗೆ ಆಫ್ಟರ್ ಇಂಡಿಪೆಂಡೆನ್ಸ್ 1947 ನಂತರ ಆ ಕಾನೂನುಗಳ ಮಾಡಿಫಿಕೇಶನ್ ಆಗಿದೆ ಅಷ್ಟೇ. ಎಲ್ಲವನ್ನೂ ಕೂಡ ನಾವು ಲೇಬರ್ ರೂಲನ್ನು ತಂದಿದ್ದು ಎರಡೂ ಬೇರೆ ದೇಶದಿಂದ ಹಾಡುವಂತ ಇದ್ವಿ, ಮನೆಯಲ್ಲಿ ಕೆಲಸ ಮಾಡ್ತಾ ಇದನ್ನ ಸೇವೆ ರಕ್ತ ಕ್ರಾಂತಿಯ ವಿಚಾರದಿಂದ ನಾನಾ ರಾಷ್ಟ್ರಗಳಲ್ಲಿ ಎಲ್ಲ ಕಡೆನೂ ಒಪ್ಕೊಂಡು ಲಾಸ್ಟಿಗೆ ಭಾರತದಲ್ಲೂ ಬಂತು. ಭಾರತದಿಂದ ಇದಾದಾಗ ಇಲ್ಲೂ ನಮ್ಮ ಸಾಹೇಬರು ಹೇಳಿದ್ರು, ಮುಯ್ಯಾಳ ಅಂತಿದ್ದು, ಆಮೇಲೆ ಯಾವ ರೀತಿ ನಡೆಸ್ಕೊಂತಿದ್ರು, ಪ್ರತಿಯೊಂದು ವಿಚಾರವನ್ನು ಇದೇ ರೀತಿ ಇದ್ದಾಗ ಅದು ಲಾಸ್ಟಿಗೆ 2006ರಲ್ಲಿ ಕಾರ್ಮಿಕ ಇಲಾಖೆಯು ಒಂದು ಕಾರ್ಮಿಕ ಮಂಡಳಿ ರಚನೆ ಮಾಡಿ ಸುಮಾರು 1000 ಕೋಟಿ ಇದರೊಳಗೆ ಸೆಸ್ ಕಲೆಕ್ಟ್ ಆಗಿದೆ. ಅದರಿಂದ ಎಲ್ಲರಿಗೂ ನಮಸ್ಕಾರ. ಮೇ 1 ಪ್ರತಿ ವರ್ಷ ಕಾರ್ಮಿಕ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅನೇಕ ರಾಷ್ಟ್ರಗಳು ಆಚರಣೆ ಮಾಡ್ತಾ ಇದ್ದಾವೆ. ನಾವು ಇವತ್ತು ತುಮ್ಕೋಸ್ ಸಂಸ್ಥೆ ಚನ್ನಗಿರಿಯಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಮೇ 1ಕ್ಕೆ ಮಾಡಬೇಕಾಯಿತು, ಚುನಾವಣೆ ಪ್ರಯುಕ್ತ ತಡವಾಗಿ ನೀತಿ ಸಂಹಿತೆ ಜಾರಿಯಿಂದ ಇವತ್ತು 8ನೇ ತಾರೀಕು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಮಿಕರು ಈ ಹಿಂದೆ 14-15 ತಾಸು ಕೆಲಸವನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾಯಿದ್ರು. ಅದನ್ನು 1986ರಲ್ಲಿ ಮೆಕ್ಸಿಕೋ ಹಾಗೂ ಕೆನಡಾ ಹಾಗೂ ಅಮೇರಿಕಾದಲ್ಲಿ ಹೋರಾಟದ ಮೂಲಕ ಅದನ್ನು 8 ಗಂಟೆಗೆ ಇಳಿಸ್ತಕ್ಕಂಥ ಕೆಲಸವನ್ನು 1886 ಮೇ 1ರಂದು ಮಾಡಿರೋ ಪೂರ್ವಕವಾಗಿ ಅದರ ಅಂಗವಾಗಿ ಮೇ 1 ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅದನ್ನು ಸರ್ಕಾರ ಕೂಡ ಸರ್ಕಾರಿ ರಜೆ ಅಂತ ಹೇಳಿ ಘೋಷಣೆ ಮಾಡಿದೆ. ಹಾಗೆ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅನೇಕ ಸವಲತ್ತುಗಳು ಕೂಡ ಸಹ ಇವೆ. ಅವರಿಗೆ ಈ ದಿನ ನಾವು ತಾಲೂಕು ಕಾನೂನು ಸೇವಾ ಸಮಿತಿ, ಚನ್ನಗಿರಿ, ನ್ಯಾಯವಾದಿಗಳ ಸಂಘ ಹಾಗೂ ತಾಲೂಕು ಕಾರ್ಮಿಕ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ತುಮ್ಕೋಸ್ ಪ್ರಧಾನ ಕಚೇರಿಯಲ್ಲಿ ಅವರ ಕಾರ್ಮಿಕ ಸಂಘದೊಂದಿಗೆ ಆಚರಣೆ ಮಾಡೋದಕ್ಕೆ ಅಂತ ಹೇಳಿ ನಾವೆಲ್ಲರೂ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಕಾರ್ಮಿಕ ದಿನಾಚರಣೆಯಲ್ಲಿ ಕಾರ್ಮಿಕರಿಗಾಗಿ ಯಾವ ಯೋಜನೆಗಳಿದೆ, ಕಾರ್ಮಿಕರನ್ನ ಹೇಗೆ ನಾವು ಸಂಘ ಸಂಸ್ಥೆಗಳಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ, ಅವರಿಗೆ ಇರುವಂಥ ಲಾಭಗಳೇನು, ಅವರಿಗೆ ಸಮಸ್ಯೆಗಳಾದಾಗ ಅವರು ಯಾರನ್ನ ಭೇಟಿ ಮಾಡಬೇಕು, ಹೇಗೆ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ 2 ನುಡಿಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಕಾರ್ಮಿಕರಿಗೆ ಬಹಳ ಒತ್ತನ್ನು ಕೊಟ್ಟಿದ್ದೀವಿ. ನಮ್ಮ ದೇಶದ ಅಭಿವೃದ್ಧಿ ನಿಂತಿರೋದೇ ಕಾರ್ಮಿಕರಿಂದ. ಕಾರ್ಮಿಕರು ಅವರ ಬೆವರನ್ನು ಸುರಿಸಿ ಅವರ ರಕ್ತದಿಂದ ನಮ್ಮಲ್ಲಿ ಕೆಲಸ ಮಾಡಿರೋದ್ರಿಂದನೇ ಈ ದಿನ ನಾವು ದೇಶದ ಅಭಿವೃದ್ಧಿನ ಕಾಣೋದಿಕ್ಕೆ ಆಗಿದೆ. ಹಾಗಾಗಿ ಅವರಿಗೆ ಲಾಭಗಳನ್ನು ಅಥವಾ ಅವರಿಗೆ ಕೊಡಬೇಕಾದಂಥ ಯೋಜನೆಗಳನ್ನು ತಲುಪಿಸುವಂಥ ಕೆಲಸವನ್ನು ನಮ್ಮ ಕಾನೂನು ಸೇವಾ ಸಮಿತಿ ಹಾಗೂ ಕಾರ್ಮಿಕ ಇಲಾಖೆಯವರು ಬಹಳ ಕಾಲಕ್ಕೆ ಹಮ್ಮಿಕೊಂಡಿದ್ದಾರೆ. ಮೊದಲಿಗೆ ಕಾರ್ಮಿಕರು 14 ಗಂಟೆಗಳ ಕಾಲ, 18 ಗಂಟೆಗಳ ಕಾಲ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ರು.